ಅಗ್ನಿ ತತ್ವವನ್ನ ಮೇನ್ ಆಗಿ ನೀವು ನೋಡ್ಕೋಬೇಕು. ಈ ಅಗ್ನಿ ತತ್ವ ಹೆಬ್ಬೆರಳನ್ನ ಪೃಥ್ವಿ ಮಹಾಭೂತ ಯಾವುದು? ರಿಂಗ್ ಫಿಂಗರ್ನ ನಾವು ಪೃಥ್ವಿ ಮಹಾಭೂತ ಅಂತ ಹೇಳ್ತೀವಲ್ಲ. ಸೊ ಈ ತರ ಇದರ ಮೇಲೆ ಇಟ್ಟರೆ ಇದು ಸೂರ್ಯ ಮುದ್ರ, ಇದರ ಟಿಪ್ಪನ್ನ ತಾಗಿಸಿದ್ರೆ ದಿಸ್ ಇಸ್ ಪೃಥ್ವಿ ಮುದ್ರ. ಅಗ್ನಿ ಮತ್ತೆ ಪೃಥ್ವಿಯನ್ನ ಸೇರಿಸಿದ್ರೆ ಇದು ಪೃಥ್ವಿ ಮುದ್ರ. ಆದ್ರೆ ಸೂರ್ಯ ಮುದ್ರ ಅಂತ ಬಂದಾಗ ಹೀಗೆ, ಇದು ನಿಮ್ಗೆ ಒಬೆಸಿಟಿಯನ್ನ ರೆಡ್ಯೂಸ್ ಮಾಡೋದಕ್ಕೆ, ನಿಮ್ಮಲ್ಲಿ ಲೇಸಿನೆಸ್ ಲಥಾರ್ಜಿ ಫೀಲ್ ಎಲ್ಲ ಇದ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ, ಎಕ್ಸೆಸಿವ್ ಕಫ ಇದ್ರೆ, ಎಕ್ಸೆಸಿವ್ ಫೆಲ್ಗಮ್ ಕಫ, that removal will be done by doing this. ಆದ್ರೆ ನೀವು ಆಲ್ರೆಡಿ ಪಿತ್ತ ಅಂಡ್ ಕಫಜ ಪರ್ಸನ್ ಆದ್ರೆ, you also have the pittaja symptom along with the kapha symptom, then you should not do excessively surya mudra. ಒಂದು 5-10 ನಿಮಿಷ ತೊಂದರೆ ಇಲ್ಲ, ಬಟ್ ಅತಿಯಾಗಿ ಮಾಡಿದ್ರೆ ಇಟ್ ವಿಲ್ ಇನ್ಕ್ರೀಸ್ ದ ಹೀಟ್ ಇನ್ ಯೋರ್ ಬಾಡಿ. ಸೂರ್ಯ ಮುದ್ರಾ ಆಗಿರೋದ್ರಿಂದ ಅವಾಗ ಏನ್ ಮಾಡಬೇಕು ನೀವು? ವಜ್ರ ಮುದ್ರಾ. ಹೌ ಡು ಯು ಡು ವಜ್ರ ಮುದ್ರಾ? ವೆರಿ ಗುಡ್, ದಿಸ್ ಇಸ್ ವಜ್ರ ಮುದ್ರಾ. ಆಯ್ತಾ? ವೇರ್ ಯು ಟೇಕ್ ಆಲ್ ದ ಫಿಂಗರ್ಸ್ ಟುಗೆದರ್, ಎಲ್ಲ ಬೆರಳನ್ನು ಜೊತೆಗಿಟ್ಟು ಓನ್ಲಿ ವಾತ ಯು ವಿಲ್ ಕೀಪ್ ಇಟ್ ಸ್ಟ್ರೇಟ್. ಇಲ್ಲಿ ಉಳಿದಿದ್ದೆಲ್ಲ ಜೊತೆಗೆ ಸೇರಿದೆ. ಅಗ್ನಿಯ ಜೊತೆಯಲ್ಲಿ ಆಕಾಶ, ಪೃಥ್ವಿ ಮತ್ತು ಜಲ ಮಹಾಭೂತವನ್ನ ಸೇರಿಸಿದ್ದೀರಾ, ಜೊತೆಯಲ್ಲಿ ವಾತವನ್ನ ಎಂಗೇಜ್ ಇಟ್ಟಿದ್ದೀರಾ. ಇಟ್ಸ್ ಲೈಕ್ ಎಂಗೇಜ್ಡ್ ಇಂಡೆಕ್ಸ್ ಫಿಂಗರ್ ಅಂಡ್ ಯು ಕೀಪ್ ಇಟ್ ಲೈಕ್ ದಿಸ್. ಇಟ್ ಇಸ್ ವಜ್ರ ಮುದ್ರಾ. ಇಟ್ ಮೇಕ್ಸ್ ಯು ಸ್ಟ್ರಾಂಗರ್ ಲೈಕ್ ವಜ್ರ. ವಾಟ್ ಈಸ್ ವಜ್ರ? ವಜ್ರ ಮೀನ್ಸ್ ಡೈಮಂಡ್. ವಜ್ರ ಅಂದ್ರೇನು? ಡೈಮಂಡ್. ಅಂಡ್ ಹೌ ಇಸ್ ದ ಡೈಮಂಡ್? ಇಟ್ಸ್ ವೆರಿ ಬ್ಯೂಟಿಫುಲ್ at the same time ವೆರಿ ಟಫ್, ಹಾರ್ಡ್ ವರ್ಕ್ ಅಲ್ವಾ? ವಜ್ರ ಎಷ್ಟು ಗಟ್ಟಿ ಗೊತ್ತಲ್ಲ, ಕುಟ್ಟಿ ಪುಡಿ ಮಾಡೋಕ್ಕಾಗಲ್ಲ, ಕಷ್ಟ, ತುಂಬಾ ಎನರ್ಜಿ ಬೇಕು. ಹಾಗೇನೆ ಇಫ್ ಯು ಪ್ರಾಕ್ಟೀಸ್ ದಿಸ್ ವಜ್ರ ಮುದ್ರಾ ಎವ್ರಿ ಡೇ, ಯು ವಿಲ್ ಬಿಕಮ್ ವೆರಿ ಮಚ್ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ಬ್ಯೂಟಿಫುಲ್ ಲೈಕ್ ದ ಡೈಮಂಡ್. ವಜ್ರದ ಥರ ನಾವು ಗಟ್ಟಿನೂ ಆಗಬೇಕು, ಬ್ಯೂಟಿಫುಲ್ಲು ಇರಬೇಕು. ಗೊತ್ತಾಯ್ತಲ್ಲ? ಸೊ ಅಕಾರ್ಡಿಂಗ್ಲಿ ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ, ನೀವಿರುವಂತಹ ಸೀಸನಿಗೆ ಅನುಸಾರವಾಗಿ, ಅಥವಾ ನಿಮ್ಮಲ್ಲಿ ಆ ಕ್ಷಣದಲ್ಲಿ ಒಂದಿನ ನೋವು ಜಾಸ್ತಿ ಆಗ್ತಿದೆ, ಇನ್ನೊಂದಿನ ಆಗ್ತಿದೆ, ಅದಕ್ಕೆ ಅನುಗುಣವಾಗಿ ನೀವು ಈ ಮುದ್ರೆಗಳನ್ನ ಅಭ್ಯಾಸ ಮಾಡಬಹುದು. ಸರಿನಾ? ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಎಷ್ಟೆಷ್ಟು ನಿಮಿಷ ಮಾಡ್ಬೋದು? ಥೆರಪಿಟಿಕ್ ಆಗಿ ಮಾಡೋದಾದ್ರೆ, ಲೈಕ್ ಈಗ ಮುದ್ರಾವನ್ನೇ ನಾನು ಚಿಕಿತ್ಸೆಗಾಗಿ, ಈಗ ಮುದ್ರಾ ಚಿಕಿತ್ಸೆ ಆಗಿ ನಾನು ಬಳಸೋದಾದ್ರೆ ಕನಿಷ್ಠ 48 ಮಿನಿಟ್ಸ್ ಮಾಡಬೇಕು. ಅಂದ್ರೆ ನಾನು ಬೇರೆ ಏನು ಔಷಧಿ ತಗೊಳ್ತಾ ಇಲ್ಲ, ಚಿಕಿತ್ಸೆ ಮಾಡ್ತಾ ಇಲ್ಲ, ಬೇರೆ ಏನಿಲ್ಲ, ಔಷಧಿ ರಹಿತವಾಗಿ ನಾನು ಆರೋಗ್ಯವನ್ನ ಪಡ್ಕೊಳ್ಬೇಕಂತಂದ್ರೆ ಮುದ್ರಾವನ್ನ ಒಂದು ಮುಹೂರ್ತ ಕಾಲ 48 ಮಿನಿಟ್ಸ್. ಇಫ್ ಯು ವಾಂಟ್ ಟು ಗೆಟ್ ದ ಥೆರಪಿಟಿಕ್ ಬೆನಿಫಿಟ್ ಫ್ರಮ್ ದ ಮುದ್ರಾ alone, where you are not taking any medicines and any other support, only with the mudra, then you have to do it 48 minutes per day. Every day you have to invest your time for practicing mudra. Definitely you will see the changes. ಆಯ್ತಾ? ಆದರೆ ಅಷ್ಟಾಗೋದಿಲ್ಲ ಅಂದಾಗ you can try 24 minutes, half of it, ಅರ್ಧ ಮುಹೂರ್ತ. ಅದು ಆಗಲ್ಲ ಅಂತಂದ್ರೆ 12 ನಿಮಿಷ, ಅದು ಆಗಲ್ಲ ಅಂದ್ರೆ 6 ನಿಮಿಷ, ಇದು ಆಗಲ್ಲ ಅಂದ್ರೆ 3 ನಿಮಿಷ, ಇಷ್ಟು ಆಗಲ್ಲ ಅಂದ್ರೆ ಆರೋಗ್ಯನೇ ಮರ್ತ್ಬಿಡಿ. ಯಾಕೆ ಬೇಕು ಆರೋಗ್ಯ ಅಲ್ವಾ? ಒಂದಿಡೀ 24 ತಾಸಲ್ಲಿ ಒಂದು 3 ನಿಮಿಷನೂ ನಮಗೋಸ್ಕರ ನಾವು ಎತ್ತಿಡಕ್ ಆಗಲ್ಲ ಅಂತಂದ್ರೆ ವಿ ಆರ್ ನಾಟ್ ಎಟ್ ಆಲ್ ಎಲಿಜಿಬಲ್ ಫಾರ್ ದ ಹೆಲ್ತ್. ಈ ಜೀವನದಲ್ಲಿ ಇಲ್ಲಿ ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನ್ ಸಿಕ್ಕಿದೆ ನಿಮ್ಗೆ? ಏನೂ ಸಿಗಲ್ಲ. ಎವ್ರಿಥಿಂಗ್ ನೀಡ್ ದಿಸ್ ಇನ್ವೆಸ್ಟ್ಮೆಂಟ್. ಸೊ ನಿಮ್ಗೆ ಆರೋಗ್ಯ ಬೇಕು ಅಂತಂದ್ರೆ ನೀವು ನಿಮ್ಮೆಲ್ಲ ಈ ಸಮಯವನ್ನ ಇನ್ವೆಸ್ಟ್ ಮಾಡಬೇಕು. ಓಕೆನಾ? ಈ ಸಮಯ ಯಾವ ಟೈಮು? ಸೂರ್ಯೋದಯ, ಬೆಳಿಗ್ಗೆ ಸೂರ್ಯ ಬರ್ತಾರಲ್ಲ ಅದಕ್ಕಿಂತ ಮುಂಚೆ ಅಥವಾ ಅದಾಗೋ ಟೈಮ್, ಆ ಸಂಧ್ಯಾಕಾಲ ಇದೆಯಲ್ಲ, ರಾತ್ರಿ ಕಳೆದು ಬೆಳಗ್ಗೆ ಬರುವಂತಹ ಸಮಯ, ದ್ಯಾಟ್ ಇಸ್ ದ ಐಡಿಯಲ್ ಟೈಮ್ ಫಾರ್ ಮುದ್ರಾಗಳು. ಕೆಲವೊಂದಿಷ್ಟೆಲ್ಲ ಮುದ್ರಾಗಳಿಗಿದೆ, ಬಿಫೋರ್ ಫುಡ್, ಆಫ್ಟರ್ ಫುಡ್, ಡೇ ಟೈಮಲ್ಲಿ ಮಾಡ್ಬೋದು, ಡೇ ಟೈಮಲ್ಲಿ ಮಾಡಬಾರ್ದು, ರಾತ್ರಿ ಮಾಡ್ಬೋದು, ಮಾಡಬಾರ್ದು, ಹೀಗೆಲ್ಲ ಕೆಲವೊಂದಷ್ಟಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಅದೆಲ್ಲ ಇಂಡಿವಿಜುವಲ್ ಸ್ಪೆಸಿಫಿಕ್ ಆಗಿ ನಿಮ್ಮ ಕನ್ಸಲ್ಟೇಷನ್ ಅಲ್ಲಿ ನೀವು ಕೇಳ್ಕೊಳ್ಬಹುದು. ಇನ್ ಜನರಲ್ ಮಾಡುವಾಗ ನೀವು ಮಾಡ್ಬೋದು, ಬಟ್ ಸ್ಪೆಸಿಫಿಕ್ ಆಗಿ ಮಾಡುವಾಗ ನೀವು ಟೈಮ್ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಟೈಮ್ ಇಟ್ಟರೆ ತುಂಬಾ ಒಳ್ಳೆಯದು. ಮಾರ್ನಿಂಗ್ ಒಂದು 5:30, 5 o'clock, 5:30 ಆ ಟೈಮ್ ಯಾವತ್ತೂ ಪ್ರಿಷಿಯಸ್. ನಿಮಗೆ ತುಂಬಾ ಬೆನಿಫಿಟ್ ಸಿಗತ್ತೆ ಆಗ, ಯಾಕಂದ್ರೆ ಎನರ್ಜಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ ಪ್ರಕೃತಿಯಲ್ಲಿ, ಆಗ ನಿಮಗೆ ಲಾಭ ಜಾಸ್ತಿ. ಇಲ್ಲ ಅಂದ್ರೆ ಎನಿ ಅದರ್ ಟೈಮ್ ಇನ್ ದ ಡೇ ಪ್ಲೀಸ್ ಡೂ ಇಟ್. ಮಾಡೋದು ಮುಖ್ಯ. ಯಾವುದಾದ್ರೂ ಒಂದನ್ನೇ ಮಾಡಿ, ಎಲ್ಲ ಮುದ್ರೆ ಮಾಡೋದು ಬೇಡ. ಎಲ್ಲ ಮುದ್ರೆಯನ್ನ ಮಾಡಿದಾಗ ಏನಾಗುತ್ತೆ,
ಬಾವಿಯನ್ನ ಬೇರೆ ಬೇರೆ ಕಡೆಯಲ್ಲಿ ತೋಡ್ದಾಗ ಈಗ ನನಗೆ ನೀರು ಬೇಕು, ಬಟ್ ಇಲ್ಲಿ ದಿನ ಒಂದೊಂದ್ ಕಡೆ ಹೊಂಡ ತೋಡ್ತೀವಿ, ಏನಾಗುತ್ತೆ ನನ್ನ ಬಾವಿಲಿ ನೀರು ಬರುತ್ತಾ? ಈಗ ಇಬ್ಬರಿದ್ದಾರೆ, ಒಬ್ಬ ಎಲ್ಲ ಒಂದೊಂದ್ ದಿನ ಒಂದೊಂದ್ ಕಡೆ ಗುಂಡಿ ತೋಡ್ತಿದ್ದಾನೆ, 2 ಫೀಟ್ ತೋಡ್ತಾನೆ, ಇನ್ನೊಬ್ಬ ಇದ್ದಾನೆ ಒಂದೇ ಕಡೆ ಅದನ್ನೇ ಆಳ ಮಾಡ್ತಾ ಹೋಗ್ತಿದ್ದಾನೆ, ಡೈಲಿ 2 ಫೀಟ್. ಇಬ್ರು ಕೆಲಸ ಮಾಡೋದು ಸೇಮ್, ಆದ್ರೆ ಒಬ್ಬ ಒಂದೇ ಕಡೆಯಲ್ಲಿ ಬಾವಿ ತೋಡ್ತಿದ್ದಾನೆ, ಇನ್ನೊಬ್ಬ ಬೇರೆ ಬೇರೆ ಕಡೆಯಲ್ಲಿ ಬಾವಿ ತೋಡ್ತಾ ಇದ್ದಾರೆ. ಇಬ್ರು ಇನ್ವೆಸ್ಟ್ ಮಾಡ್ತಿರೋ ಸೇಮ್, ಎವ್ರಿ ಡೇ 2 ಫೀಟ್. ಯಾರ ಬಾವಿಯಲ್ಲಿ ಬೇಗ ನೀರು ಬರುತ್ತೆ? ಯಾರು ಒಂದೇ ಕಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರಲ್ಲಿ. ಹಾಗೇನೆ ಮುದ್ರಾದಲ್ಲಿ ಏನಂತಂದ್ರೆ 150 ಮುದ್ರೆಗಳನ್ನ, ಯಾಕಂದ್ರೆ ದೇರ್ ಆರ್ ಮಲ್ಟಿಪಲ್, ಮೋರ್ ದನ್ ಹಂಡ್ರೆಡ್ಸ್ ಆಫ್ ಮುದ್ರಾ ಇಸ್ ದೇರ್. ಎನಿ ಒನ್ ಕ್ವಶನ್ ಇಸ್ ಕಾಲ್ಡ್ ಆಸ್ ಒನ್ ಮುದ್ರಾ. ಅಂಡ್ ಪ್ರತಿ ಮುದ್ರೆಯಿಂದನೂ ಬೆನಿಫಿಟ್ಸ್ ಇದೆ. ಎಲ್ಲರೂ ನಿಮ್ಗೆ ಅನ್ಸುತ್ತೆ ಇದು ನನಗೆ ಬೇಕು, ಇದರಿಂದ ತುಂಬಾ ಬೆನಿಫಿಟ್ ಇದೆ ಅಂತ, ಆದ್ರೆ ನೀವು ಎಲ್ಲಾ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಬೆನಿಫಿಟ್ಸ್ ಸಿಗೋದಿಲ್ಲ. ಪ್ರಾಕ್ಟೀಸ್ ಎನಿ ಒನ್ ಮುದ್ರಾ regularly, minimum for 48 days. You can change the mudra after 48 days. ಮಾಡ್ಬೋದು, ಖಂಡಿತ ಮಾಡ್ಬೋದು, ಆಯ್ತಾ? ಹಾಗಾಗಿ ನೀವು 3 ನಿಮಿಷ ಪ್ರತಿನಿತ್ಯ ಮಾಡಿದ್ರು ಪರವಾಗಿಲ್ಲ, ಬಟ್ 48 ಡೇಸ್ ಎವ್ರಿ ಡೇ ಮಾಡ್ತಾ ಬನ್ನಿ, ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಇದು ನಾನೀಗ ಹೇಳಿದ್ದು ನಿಮಗೆ ಜನರಲ್ ಮುದ್ರಾಗಳು. ಅದರ ಹೊರತಾಗಿ ಸ್ಪೆಸಿಫಿಕ್ ಮುದ್ರಾ ನೀವು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನನ್ನ ಹತ್ರ ಕೇಳ್ಕೊಂಡು ಹೋಗ್ಬೋದು. ನೀವು ಮನೆಗೆ ಹೋಗುವಾಗ ನನ್ನ ಪ್ರಕೃತಿಗೆ, ನನ್ನ ಸಮಸ್ಯೆಗೆ ಯಾವ್ದು ಬೆಸ್ಟ್ ಅಂತ ನೀವು ಕೇಳಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಇಲ್ಲೇ ನಾನು ಹೇಳೋದಾದ್ರೆ, ಈಗ ನೋಡಿ ಮೇಡಮ್, ನಿಮ್ಮ ಸಮಸ್ಯೆಗೆ ವಾತನಾಶಕ ಬೆಸ್ಟ್, ಗೊತ್ತಾಯ್ತಾ? ನೀವು ಮ್ಯಾಕ್ಸಿಮಮ್ ಹಗಲು ರಾತ್ರಿ ನೆನಪಾದಾಗ ಎಲ್ಲಾ ಸತಿ ನೀವೇನ್ ಮಾಡ್ಬೇಕು? ವಾತನಾಶಕ ಮುದ್ರೆಯನ್ನೇ ಮಾಡ್ಬೇಕು. ಹೌದು, 2 ಬೆರಳು ಮಾಡಿಸಿ, ಮೊದಲೇ ಹೇಳಿದ್ದಲ್ಲ. ಇದು ವಾತನಾಶಕ ಮುದ್ರೆ, ಇದನ್ನೇ ಮಾಡಬೇಕು. ಇದನ್ನು ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾರೋ ಅಷ್ಟು ನಿಮಗೆ ಬೆನಿಫಿಟ್. ಈಗ ನಿಮ್ಮ ಸಮಸ್ಯೆಗೆ ಬಂದ್ರೆ ವಜ್ರ ಮುದ್ರೆ ಬೆಸ್ಟ್ ನಿಮಗೆ. ನೀವು ಮತ್ತೆ ಬೇರೆ ಬೇರೆ ಮುದ್ರೆ ಮಾಡೋದೇ ಬೇಡ, ಸಮಯ ಸಿಕ್ಕಾಗೆಲ್ಲ ಅದರಲ್ಲೂ ಎಸ್ಪೆಷಲಿ ವಜ್ರ ಮುದ್ರೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಮಾಡಬೇಕು. ಸೊ ಖಾಲಿ ಹೊಟ್ಟೆಯಲ್ಲಿದ್ದಾಗ ವಜ್ರ ಮುದ್ರೆನ ಮ್ಯಾಕ್ಸಿಮಮ್ ಮಾಡ್ತಾ ಹೋಗ್ಬೇಕು. ಈಗ ನಿಮ್ಮ ನೋವಿಗೆ ವಾತನಾಶಕ ಬೆಸ್ಟ್. ಯಾಕೆ ಹೇಳಿ? ಎಲ್ಲ ಕಡೆಯಲ್ಲಿರುವಂತಹ ನೋವು, ಡಿಸ್ಕಂಫರ್ಟ್, ಎಸ್ಪೆಷಲಿ ಸೊಂಟದ ನೋವಿಗೆಲ್ಲ ವಾತನಾಶಕ ಹೆಲ್ಪ್ ಆಗುತ್ತೆ. ನಿಮ್ಮ ಕಂಡೀಷನ್ ಬಂದ್ರೆ ನೀವು ಸಹಜ ಶಂಖ ಮುದ್ರೆ ಮಾಡಬೇಕು. ಸಹಜ ಶಂಖ ಮುದ್ರೆ ಮಾಡಬೇಕು ನೀವು ಜಾಸ್ತಿಯಾಗಿ, ಅದರ ಬೆನಿಫಿಟ್ ನಿಮಗೆ ಜಾಸ್ತಿ ಇರುತ್ತೆ. ನಿಮಗೆ ಸೂರ್ಯ ಮುದ್ರೆ ಹೆಲ್ಪ್ ಆಗುತ್ತೆ. ಇವತ್ತು ಪಿತ್ತ ಇದ್ರೂ ಕೂಡ ರೆಗ್ಯುಲರ್ ಪ್ರಾಕ್ಟೀಸಿಗೆ ಸೂರ್ಯ ಮುದ್ರ ಇನ್ನಷ್ಟು ಕ್ಲಾರಿಟಿಯನ್ನು ಕೊಡುತ್ತೆ, ಬಾಡಿಯ ಸೆಲ್ಸ್ ಅನ್ನ ಇನ್ನಷ್ಟು ರಿಜುವಿನೇಟ್ ಮಾಡುತ್ತೆ, ಹೆಲ್ದಿಯಾಗಿ ಎಲ್ಲ ಸೆಲ್ಸ್ಗಳು, ಎಲ್ಲ ಜೀವಕೋಶ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಸೂರ್ಯ ಮುದ್ರೆಯನ್ನ ಮಾಡ್ಬೋದು. ಹಾಗೆ ನಿಮ್ಮ ಸಮಸ್ಯೆಯಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ, ಈಗಿರುವಂತಹ ಈಗ ವಾತದಲ್ಲಿರೋ ಡಿಸ್ಟರ್ಬೆನ್ಸು, ಪಿತ್ತದಲ್ಲಿರೋದು, ಇದಕ್ಕೆಲ್ಲ ನೀವು ಅಪಾನ ಮುದ್ರೆ ಮಾಡಬೇಕು. ಇದು ಅಪಾನ ಮುದ್ರೆ. ಈ ತರ ಇಟ್ಕೊಂಡಾಗ ಅಪಾನ ಮುದ್ರೆ ಕರೆಕ್ಟ್. ಸೊ ಈ ಮುದ್ರೆಯನ್ನ ನೀವು ರೆಗ್ಯುಲರ್ ಆಗಿ ಎವ್ರಿ ಡೇ ಮಾಡಿ, ಮಿನಿಮಮ್ 48 ಮಿನಿಟ್ಸ್ ಆದಂತೂ ವೆರಿ ಗುಡ್. ಆಗಿಲ್ಲ ಅಂದ್ರೆ ಎಷ್ಟು ಸಮಯ ಆಗುತ್ತೆ? ಅಷ್ಟು ಸಮಯ ಎವ್ರಿ ಡೇ 48 ಡೇಸ್ ನೀವು ಮಾಡಿ ನೋಡಿ, ಖಂಡಿತ ಬೆನಿಫಿಟ್ ಸಿಗುತ್ತೆ, ಆಯ್ತಾ? ಮಿಥಾಲಿ, ಫಾರ್ ಯುವರ್ ಕಂಡೀಷನ್ ಯು ಕ್ಯಾನ್ ಪ್ರಾಕ್ಟೀಸ್ ಯೋನಿ ಮುದ್ರಾ. ಯೋನಿ ಮುದ್ರಾದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಓವರ್ ಆಲ್ ನಮ್ಮ ಬಾಡಿ ಹಾರ್ಮೋನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ನಿಮ್ಮ ಕಂಡೀಷನ್. ಸೊ ಯು ಆರ್ ಇಂಟರ್ಲಾಕಿಂಗ್ ಯುವರ್ ಫಿಂಗರ್ಸ್ ಲೈಕ್ ದಿಸ್ ಅಂಡ್ ದೆನ್ ಕೀಪಿಂಗ್ ಇಟ್ ಲೈಕ್ ದಿಸ್, ಗೊತ್ತಾಯ್ತಾ? ಸೊ ಯೋನಿ ಮುದ್ರಾ ಈ ತರ ನಾವು ಆರಾಮಾಗಿ ಸುಖಾಸನ, ಸಿದ್ಧಾಸನ, ವಜ್ರಾಸನ, ಪದ್ಮಾಸನ, ವಾಟ್ ಎವರ್ ದ ಆಸನ ಯು ಆರ್ ಕಂಫರ್ಟೇಬಲ್, ಯು ಕ್ಯಾನ್ ಸಿಟ್ ಇನ್ ದಟ್ ಆಸನ ಅಂಡ್ ಪ್ರಾಕ್ಟೀಸ್ ದಿಸ್. ಗೊತ್ತಾಯ್ತಲ್ಲ? Interlock 3 fingers and then keep it like this. It's very good for the metabolism also, activation of all the body cells also. It gives you good stamina, energy and cellular level cleansing and rejuvenation happens with this. ಅದನ್ನು ಮಾಡ್ಬೋದು. ನೀವು ವಜ್ರ ಮುದ್ರೆ ಮಾಡಬೇಕು. ವಜ್ರ ಮುದ್ರೆ ಜಾಸ್ತಿಯಾಗಿ ನೀವು ವಜ್ರ ಮುದ್ರೆನ ಮಾಡಬೇಕು, ಆಯ್ತಾ? ಸರಿ. ಹೀಗೆ ನಿಮ್ಮ ಕಂಡೀಷನ್ಗೆ ಸ್ಪೆಸಿಫಿಕ್ ಮುದ್ರಗಳಿರುತ್ತೆ. ಎಲ್ಲರೂ ಎಲ್ಲ ಮುದ್ರ ಮಾಡೋದು ಬೇಡ. ಓಕೆ, ನಿಮ್ದಕ್ಕೆ ಯಾವ್ದು ಬೆಸ್ಟ್ ಅಂತ ನಾನು ಹೇಳಿರ್ತೀನಿ, ಅದನ್ನು ನೀವು ಕರೆಕ್ಟ್ ಆದ ಸ್ಪೆಸಿಫಿಕ್ ಟೈಮಿಗೆ ಮಾಡಿದ್ರೆ ಡೆಫಿನೆಟ್ಲಿ ಬೆನಿಫಿಟ್ ಸಿಗುತ್ತೆ. ಮಳೆ ಬರ್ತಾ ಇದೆ, ಓಕೆ.